ದನಗಳ ಓಡಾಟದಿಂದ ಮೊಟ್ಟೆಗಳು ಹಾಳಾಗಬಾರ್ದು ಅಂತ 14 ಸ್ಕ್ವೇರ್ ಕಿಲೋಮೀಟರ್ ಹುಲ್ಲುಗಾವಲಿಗೆ ಫೆನ್ಸಿಂಗ್ ಮಾಡಿದ್ದಾರೆ ಅಂತ ಕೇಳಿಬಂತು. ವನ್ಯಜೀವಿ ಎಕ್ಸ್ಪರ್ಟ್ಸ್ಗಳು ಹೇಳುವ ಪ್ರಕಾರ ಈ ಪಕ್ಷಿಗಳಿಗೆ ಕನಿಷ್ಠ ಪಕ್ಷ 300ರಿಂದ 400 ಸ್ಕ್ವೇರ್ ಕಿಲೋಮೀಟರ್ ರಿಸರ್ವ್ ಜಾಗದ ಅವಶ್ಯಕತೆ ಇದೆ. ಅಂದರೆ ಬೆಂಗಳೂರಿನ ಅರ್ಧದಷ್ಟು ಜಾಗ ಅಂದ್ಕೊಳ್ಳಿ. ಅಧಿಕಾರದಲ್ಲಿ ಇರೋರು ಬರೀ ಸಂರಕ್ಷಣೆ ದಿನಾಚರಣೆ ಪೋಸ್ಟರನ್ನು ಹಂಚಿಕೊಂಡ್ರೆ ಸಾಕಾಗುವುದಿಲ್ಲ. ಅದ್ರ ಬಗ್ಗೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಹೆಬ್ಬಕ್ಕಗಳ ಸಂರಕ್ಷಣಾ ವಿಚಾರದಲ್ಲಿ ಸರ್ಕಾರಗಳು ಮಾಡಬೇಕಿರುವ ಕೆಲಸ ಸ್ವಲ್ಪ ಮಾತ್ರ. ಅಂದರೆ ಟೈಗರ್ ಪ್ರಾಜೆಕ್ಟ್ ಅಥವಾ ಚೀತಾ ರೀಇಂಟ್ರಡ್ಯೂಸ್ ಮಾಡುವ ಹಾಗೆ ಜಾಸ್ತಿ ಖರ್ಚು ಕೂಡ ಆಗೋಲ್ಲ. ಬರೀ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಪೂರ್ಣವಾಗಿ ಪಾಲಿಸಿದ್ರೆ ಸಾಕು. ಈಗ ಹುಲ್ಲುಗಾವಲು ಹೇಗಿದೆಯೋ ಹಾಗೆ ಬಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಫಾರ್ಮಿಂಗ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಬಾರ್ದು. ಕಾಡು ಬೆಳೆಸೋಣ ಅನ್ನೋ ಮೂರ್ಖತನವನ್ನು ಕೈಬಿಟ್ಟು ಪ್ರಕೃತಿಗೆ ಪಾಠ ಕಲಿಸುವಷ್ಟು ದೊಡ್ಡವರು ನಾವಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹುಲ್ಲುಗಾವಲಿನ ಮೇಲೆ ಒಂದು ಕಣ್ಣನ್ನು ಇಟ್ಟು ಅದರ ಪಾಡಿಗೆ ಅದನ್ನು ಬಿಡಬೇಕು. ಕಳೆದ ವರ್ಷ ಅಂದರೆ 2024ರ ಆರಂಭದಲ್ಲಿ ಸಿರುಗುಪ್ಪದ ಈ ಭಾಗಗಳಲ್ಲಿ 6 ಹೆಬ್ಬಕ್ಕಗಳು ಕಾಣಿಸ್ಕೊಂಡಿದ್ದವು. ಆದರೆ ಅದೇ ವರ್ಷ ಆಗಸ್ಟ್ ಬರುವಷ್ಟೊತ್ತಿಗೆ ಅದರ ಸಂಖ್ಯೆ ಕೇವಲ 2 ಆಗಿತ್ತು. ಅದಾದಮೇಲೆ ಇನ್ನೂ ಕಾಣಿಸ್ಕೊಂಡಿಲ್ಲ. ಅಧಿಕೃತ ಮಾಹಿತಿ ಪ್ರಕಾರ ಇದೇ ವರ್ಷ ಮಾರ್ಚಲ್ಲಿ ಬೀದರ್ನ ಭಾಗದಲ್ಲಿ 1 ಹೆಬ್ಬಕ್ಕ ಕಾಣಿಸ್ಕೊಂಡಿತ್ತು. ಅದರ ಇರುವಿಕೆ ಆಗಾಗ ಅದು ಪ್ರತ್ಯಕ್ಷವಾಗಿ ಎಚ್ಚರಿಕೆ ಕೊಡ್ತಲೇ ಇದೆ. ನಾಳೆ ದಿನ ಈ ಪಕ್ಷಿ ಏನಾದರೂ ನಾಶ ಆದರೆ ಇದಕ್ಕೆ ನೇರ ಹೊಣೆ ಮನುಷ್ಯ ಮತ್ತು ಆತನ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್. ಮುಂದೆ ಭವಿಷ್ಯದಲ್ಲಿ ಒಂದು ದಿನ ಹೆಬ್ಬಕ್ಕನ ಅವಶೇಷಗಳಿಂದ ಬೊಂಬೆ ಮಾಡಿ ಮ್ಯೂಸಿಯಂಗಳಲ್ಲಿ ಇಟ್ಟಾಗ ಆಗಿನ ಮಕ್ಕಳು ನಮ್ಮ ತಲೆಮಾರಿಗೆ ಎಷ್ಟು ಕ್ರೂರಿಗಳಾಗಿದ್ರು ಅಂತ ಅಂದ್ಕೊಳ್ಳೋದಂತೂ ಗ್ಯಾರಂಟಿ. ಈ ವಿಡಿಯೋ ನೋಡಿ ಕುತೂಹಲಗೊಂಡು ಯಾರೂ ಕೂಡ ನಾನು ಪ್ರಸ್ತಾಪ ಮಾಡಿರುವ ಜಾಗಗಳಿಗೆ ಹೋಗಬೇಡಿ. ಅವುಗಳು ಈಗ ಅಲ್ಲಿ ಇಲ್ಲ. ಒಂದು ವೇಳೆ ಇದ್ದರೂ ಅವುಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಸಾಧ್ಯವಾದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಈ ವಿಡಿಯೋ ಸರ್ಕಾರದಲ್ಲಿ ಸಂಬಂಧಪಟ್ಟವರಿಗೆ ತಲುಪಲಿ. ಈ ಮೂಲಕ ನಾವೆಲ್ಲ ಒಂದಾಗಿ ಹೇಳೋಣ, ಮೇನ್ ಸ್ಟ್ರೀಮ್ ನ್ಯೂಸ್ಗಳು ಇಲ್ದಿದ್ರೆ ಏನು, ಸಾಮಾನ್ಯ ಜನರಾದ ನಾವು ನಿಮ್ಮನ್ನು ಗಮನಿಸ್ತಿದ್ದೇವೆ. ಧನ್ಯವಾದಗಳು.